ನಮಸ್ಕಾರ ಝಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ಉದ್ಯೋಗ ಮಿತ್ರದ ಮ್ಯಾನೇಜಿಂಗ್ ಡೈರೆಕ್ಟರ್ ದೊಡ್ಡ ಬಸವರಾಜ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ದೊಡ್ಡ ಬಸವರಾಜ್ ಕರ್ನಾಟಕ ಉದ್ಯೋಗ ಮಿತ್ರ ಎಂಡಿ ವೇದಿಕೆ ಮೇಲೆ ಬರಬೇಕಾಗಿವೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಟಿ ಪ್ಲೀಸ್. ಶ್ರೀ ದೊಡ್ಡ ಬಸವರಾಜ್ ಎಂಡಿ ಕರ್ನಾಟಕ ಉದ್ಯೋಗ ಮಿತ್ರ. ಮೂಲತಃ ಸಿಂಧನೂರು ತಾಲೂಕಿನ ಗುಂಜಹಳ್ಳಿಯವರಾದ ಇವರು ಪ್ರಸ್ತುತ ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯ ಎಂಡಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸ್ಪೆಷಲ್ ಆಫೀಸರ್ ಆಗಿ ನೇಮಕವಾಗಿ ಸೇವೆ ಸಲ್ಲಿಸಿದ ಅನುಭವದ ಜೊತೆಗೆ ಕಲಬುರಗಿಯಲ್ಲಿ ಮಹಿಳೆಯರಿಗಾಗಿ ಕೆ ಲ್ಯಾಂಪ್ ಸ್ಥಾಪನೆ ಮಾಡಿದ ಕೀರ್ತಿ ಇವರದ್ದಾಗಿದೆ. ಸರ್ಕಾರದ ಕೆಲಸ ದೇವರ ಕೆಲಸ. ನಾವು ಮಾಡುವ ಪ್ರತಿಯೊಂದು ಸಮಾಜಮುಖಿ ಕೆಲಸದಲ್ಲಿ ಇಚ್ಛಾಶಕ್ತಿ ಇರಬೇಕು ಎನ್ನುತ್ತಾರೆ ದೊಡ್ಡ ಬಸವರಾಜು. ಇವರಿಗೆ ಝೀ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ದೊಡ್ಡ ಬಸವರಾಜು ಝೀ ಅಚೀವರ್ಸ್ ಅವಾರ್ಡ್ ಪಡೆದುಕೊಂಡಿರೋರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಝೀ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ದಾಗಿದೆ. ಸೊ ಎಷ್ಟು ಖುಷಿ ಇದೆ. ಈ ಮೂಮೆಂಟ್ ಅಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಧನ್ಯವಾದಗಳು. ಸೇವೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡ್ತಾ ಬಂದ್ವಿ. ಅವಕಾಶ ಇದೆ ಸರ್ಕಾರಿ ಸೇವೆ ಮಾಡಲಿಕ್ಕೆ. ಇದ್ರ ಜೊತೆಗೆ ತಮ್ಮ ಗುರುತಿಗೆ ತಮಗೆ ಅತಿ ಖುಷಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಅವಾರ್ಡನ್ನ ನನಗೆ ಮಾರ್ಗದರ್ಶಕರಾಗಿ ಸರ್ವಿಸ್ನ ಪ್ರಾರಂಭದಲ್ಲಿ ನನಗೆ ಅತ್ಯಂತ ಮಾರ್ಗದರ್ಶಕರಾಗಿ ಕೆಲಸಕ್ಕೆ ಸಹಕಾರ ನೀಡಿದಂಥ ಶ್ರೀ ಎಸ್ ಎಂ ಜಾಮದಾರ್ ಅವರಿಗೆ ನಾನು ಈ ಅವಾರ್ಡನ್ನು ಮುಡುಪಾಗಲಿಕ್ಕೆ ಇಷ್ಟಪಡ್ತೀನಿ. ಈ ಜೊತೆಗೆ ನನ್ನ ಸರ್ವಿಸ್ನ ಪೂರ್ತಿ ಅವಧಿಯಲ್ಲಿ ಸಹಕರಿಸಿದಂಥ ಎಲ್ಲ ರಾಜಕೀಯ ಧುರೀಣರಿಗೂ ಹಾಗೂ ಹಿರಿಯ ಅಧಿಕಾರಿಗಳಿಗೂ ಮತ್ತು ನನ್ನ ಸೇವೆ ನಿರಂತರವಾಗಿ ನನಗೆ ಗುರುತಿಸಿ ನನಗೆ ಈಗಾಗಲೇ ಕರ್ನಾಟಕ ರಾಜ್ಯ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ 2 ಜಿಲ್ಲೆಯಲ್ಲಿ ಪ್ರಶಸ್ತಿ ನೀಡಿದಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ನಾನು ಸರ್, ಇನ್ನು ನೀವು ಮೂಲತಃ ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿನ ಗುಂಜಹಳ್ಳಿಯವರು. ನಿಮ್ಮ ಬಾಲ್ಯ, ಹುಟ್ಟೂರು ಅಥವಾ ಶಿಕ್ಷಣ, ಕುಟುಂಬ ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿನ ಗುಂಜಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದೆ. ನಮ್ಮ ಕುಟುಂಬ ಕೃಷಿ ಆಧಾರಿತ ಜೀವನ ನಡೆಸಿದಂಥ ಕುಟುಂಬ. ತಂದೆಯವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾಯಿದ್ರು. ನಮ್ಮೂರು ಸಣ್ಣ ಊರು, ಕೇವಲ 6ನೇ ಕ್ಲಾಸ್ನವರೆಗೂ ಮಾತ್ರ ಕನ್ನಡ ಮೀಡಿಯಮ್ನಲ್ಲಿ ಶಾಲೆ ಇದ್ದಂಥ ಊರು. ನಾನು ಅದೇ ಸ್ಕೂಲಲ್ಲಿ 6ನೇ ಕ್ಲಾಸ್ನವರೆಗೂ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಂತರ ಬಾಲ್ಯ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಕೃಷಿ ಆಧಾರಿತ ಕುಟುಂಬ ಇರೋದ್ರಿಂದ ಒಕ್ಕಲತನ ಮತ್ತು ಶಾಲೆ ಆಯಿತು. ನಮ್ಮದು ತುಂಬ ದೊಡ್ಡ ಕುಟುಂಬ. ನನಗೆ 7 ಜನ ಅಕ್ಕಂದಿರು, ನಾವು 3 ಜನ ಗಂಡು ಮಕ್ಕಳು, ಒಟ್ಟು 10 ಜನ. ತಂದೆಯವರು ಬೇಗನೆ ತೀರ್ಕೊಂಡ್ರು. ನನಗೆ 6 ವರ್ಷದಾಗಿದ್ದಾಗ ತಂದೆಯವರು ತೀರ್ಕೊಂಡ್ರು. ಮದರ್ ಅವರ ಮತ್ತು ಅಕ್ಕಂದು ಅವರ ಇದರಲ್ಲಿ ಪ್ರೀತಿಯಲ್ಲೇ ಬೆಳೆದೆ ನಾನು 7 ಜನ ಹೆಣ್ಮಕ್ಳು, 1 ಗಂಡು ಮಗ ಆದಮೇಲೆ ಹುಟ್ಟಿದ್ರಿಂದ ನನಗೆ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ನಾನು ಇದುವರೆಗೂ, ನನಗೆ 55 ವರ್ಷ ಈಗ, ನಾನು ಇದುವರೆಗೂ ಕಾಫಿ ಮತ್ತು ಟೀ ಇದುವರೆಗೂ ಟೇಸ್ಟ್ ಮಾಡಿಲ್ಲ ನಾನು. ಅಂದರೆ ನನಗೆ ಹಾಲನ್ನೇ ಕುಡಿಸ್ತಾ ಬೆಳೆಸಿದ್ರು. ಅದೇ ಅಭ್ಯಾಸ. ಎಲ್ಲಿವರೆಗೂ ನನ್ನ ಹಾಲಿನ ಮೇಲೆ ನಾನು ನಮ್ಮಲ್ಲಿ ಇದಿತ್ತು ಅಂದರೆ, ನಾನು 7ನೇ ಕ್ಲಾಸಿಗೆ ನಮ್ಮ ಅಕ್ಕನ ಮನೆಗೆ ಓದ್ಲಿಕ್ಕೆ ಹೋದೆ. ಎಲ್ಲರೂ ಮಕ್ಕಳಿಗೆ ಯೂಶ್ವಲಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಹಾಸ್ಟೆಲು ಆ ಥರ ಇದನ್ನು ಕಳಿಸ್ತಾರೆ. ನಮ್ಮ ಮನೇಲಿ ನನ್ನ ಜೊತೆಗೆ ಒಂದು ಎಮ್ಮಿ ಹೊಡೆದು ಕಳಿಸಿದ್ರು, ಹಾಲು ಕುಡಿಲಿ ಅಂತ, ಹಾಲು ಸಿಗ್ಲಿಗೆ ಅಂತ. ಸೊ ಅಲ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಕವಿತಾಳ ಅಂತ ಒಂದು ಊರಿದೆ, ಆ ಊರಲ್ಲಿ ಓದ್ದೆ, ರಾಯಚೂರು ಡಿಸ್ಟಿಕ್ನಲ್ಲಿ. ನಂತರ ನಾನು ಧಾರವಾಡಕ್ಕೆ ಹೋಗಬೇಕು ಅಂತ ಮನೇಲಿ ಹಠ ಮಾಡ್ತಾಯಿದ್ದೆ. ನಮ್ಮೂರಲ್ಲಿ ನನಗೆ ಸೀನಿಯರ್ಸು, ನೀನು ಚೆನ್ನಾಗಿ ಓದ್ತಾ ಇದೆಯಾ, ಧಾರವಾಡಕ್ಕೆ ಬಾ ಅಂತ ಕರಿತಾಯಿದ್ರು. ನನಗೆ ಓದಲಿಕ್ಕೆ ಫಾದರ್ ಇರಲಿಲ್ಲ ಮನೆಯಲ್ಲಿ, ಮದರ್ದೇ ಒಂದು ಡಿಸಿಷನ್ ಆಗಿತ್ತು. ಪಾಪ ಅವಳಿಗೆ ಓದದೇ ಇರೋವಳು, ಹಂಗಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಹೆದರಿಕೆ ಅವ್ರಿಗೆ, ದೊಡ್ಡ ದೊಡ್ಡ ಊರಿಗೆ ಹೋದರೆ ಏನಾಗುತ್ತೆ ಏನೋ ಅಂತ. ಆಮೇಲೆ ಅಲ್ಲಿ ತಾವರ್ಗೇರ ಅಂತ ಒಂದು ಊರು ಇದೆ ಪಕ್ಕದಲ್ಲಿ. ಆ ಊರಲ್ಲಿ ನಾನು ಮತ್ತೆ 9, 10ನೇ ಕ್ಲಾಸ್ನ ಅಲ್ಲಿ ಓದಿದೆ. ಅಲ್ಲಿಂದ ನಾನು ತಾಲೂಕದಲ್ಲಿ 2ನೇ ಸ್ಥಾನದಲ್ಲಿ ಬಂದೆ ನಮ್ಮ ಸ್ಕೂಲಲ್ಲಿ. ತಾಲೂಕಕ್ಕೆ 2ನೇ ಸ್ಥಾನದಲ್ಲಿ ನಾನು ಪಾಸಾದೆ SSLC. ಆನಂತರ ನಾನು ಧಾರವಾಡಕ್ಕೆ ಹೋದೆ. ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ PUC ಮೊದಲು ಮತ್ತು ಸೆಕೆಂಡ್ ಓದಿದೆ.
ನಂತರ ನನಗೆ ಇಂಜಿನಿಯರಿಂಗು ಮೈಸೂರಲ್ಲಿ ಸಿಕ್ತು, ಮೈಸೂರು JSS ಅಲ್ಲಿ. ನಂತರ ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಮುಗೀತು, ಅದಾದ್ಮೇಲೆ ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಸರ್? ಅಂದ್ರೆ ಆ ಕಡೆ ಇಂಜಿನಿಯರಿಂಗ್ ಫೀಲ್ಡ್ ಕಡೆನೆ ಹೋದ್ರಾ, ಹೇಗೆ? ಇಂಜಿನಿಯರಿಂಗ್ ಮುಗಿದ ತಕ್ಷಣವೇ ನಾನು MTechಗೆ ಗೇಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ KPSC ಮೂಲಕ ಈ ಹುದ್ದೆಗೆ ಕರೆದ್ರು. ನನಗೆ 3ರಲ್ಲಿ ಅಪಾರ್ಚುನಿಟೀಸ್ ಬಂದಿತ್ತು ಆವಾಗ. ಒಂದು ಸಬ್ ಇನ್ಸ್ಪೆಕ್ಟರ್ ಅವಕಾಶ ಇತ್ತು, ಮತ್ತೊಂದು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಇತ್ತು, ಆಮೇಲೆ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇತ್ತು. ನಾನು ಕೊನೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟನ್ನೇ ಚೂಸ್ ಮಾಡಿ ನನ್ನ ಜರ್ನಿ ಪ್ರಾರಂಭ ಆಯಿತು. ಅಂದರೆ ಸರ್ ಇದನ್ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ, ಯಾಕೆ ಇಂಟ್ರೆಸ್ಟ್ ಬಂತು ಈ ಕಡೆನೆ? ನಂದು ಮೆಕ್ಯಾನಿಕಲ್ ಡಿಗ್ರಿ ನಾನು ಓದಿದ್ದು. ಕೈಗಾರಿಕೆಗಳ ಸ್ಥಾಪನೆಯಿಂದನೇ ಇದು ಅಂತ ಪ್ರಾರಂಭ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇದನ್ನೇ ಸೆಲೆಕ್ಟ್ ಮಾಡಿದೆ. ನಿಮಗೆ ಲೈಟರ್ ಇದರಲ್ಲಿ ಹೋಗ್ಬೇಕಂದ್ರೆ ನಮ್ಮಣ್ಣ ಹೇಳ್ತಾ ಇದ್ದ, ಈ ಸಬ್ ಇನ್ಸ್ಪೆಕ್ಟರಲ್ಲಿ ಯಾಕೆ ಹೋಗ್ತಿದ್ಯಾ, ನೀನು ಚೆನ್ನಾಗಿದೆಯಾ, ಈ ಥರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾಕಿ ಡ್ರೆಸ್ ಹಾಕ್ಕೊಂಡು ಯಾಕಿರ್ತೀಯ, ಸೊ ಈ ಕೆಲಸ ಮಾಡು, ಇದರಲ್ಲಿ ತುಂಬ ಜನರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ, ಮತ್ತು ಇಂಡಸ್ಟ್ರೀಸ್ ಗ್ರೋತ್ ಆದರೆ ದೇಶದ ಅಭಿವೃದ್ಧಿ. ಆ ಆ್ಯಂಗಲಲ್ಲಿ ನಾನು ಕೈಗಾರಿಕೆ ಇಲಾಖೆನೇ ಆಯ್ಕೆ ಮಾಡ್ಕೊಂಡು. ಎಸ್ ಸರ್, ಇನ್ನೊಂದು ಕಡೆ ನೀವು ಅದೇ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಅಂದರೆ ಸಾಕಷ್ಟು ಈ ವ್ಯೂವರ್ಸ್ಗೆ ಸಾಕಷ್ಟು ರೀತಿ ಹೆಲ್ಪ್ ಮಾಡಿದ್ರ, ಈ 100% ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಮನೆ ಇಲ್ದವ್ರಿಗೆ ಮನೆ ಕಟ್ಕೊಡೋದಾಗಿರ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್. ಓಕೆ, ತಮಗೆ ಗೊತ್ತಿದ್ದಂಗೆ ಅತಿ ಹೆಚ್ಚು ರೈತರ ಬಿಟ್ಟರೆ ಅತಿ ಹೆಚ್ಚು ಜನ ಉದ್ಯೋಗದಲ್ಲಿ ಉದ್ಯೋಗ ತೊಡಗಿಸ್ಕೊಂಡಿದ್ದು ಅಂದರೆ ನೇಕಾರಿಕೆನೇ. ಅದು ತುಂಬ ಮನೆಯಲ್ಲಿ ನಡೆಯುವಂಥ ಉದ್ಯೋಗ. ನಾನು ಬಾಗಲಕೋಟೆಯಲ್ಲಿ ಉಪನಿರ್ದೇಶಕರಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಬಂದೆ. ಅಲ್ಲಿಗೆ ಉದ್ಯೋಗಕ್ಕೆ ಬರಬೇಕಾದ್ರೂ ಕಾರಣನೇ ಜಾಮದಾರ್ ಸಾಹೇಬ್ರೆ. ನನಗೆ ಪೋಸ್ಟಿಂಗ್ ಆಗಿ ಬೇರೆ ಕಡೆ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗ್ತೀವಿ ಅಂತಂದಾಗ ಅವರು, ಇಲ್ಲ ಬಾಗಲಕೋಟೆಯಲ್ಲಿ ಯಾವುದಾದ್ರು ಒಂದು ಪೋಸ್ಟ್ ಕೊಡಿ, ನಮಗೆ ಅಡಿಷ್ನಲ್ ಚಾರ್ಜು UKPಗೆ ವರ್ಕ್ ಮಾಡಬೇಕು ಅವನು ಅಂತೇಳಿ ನನಗೆ ಬಾಗಲಕೋಟೆಗೆ ಹಾಕ್ಸ್ಕೊಂಡು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ಗೆ ಹಾಕ್ಸ್ಕೊಂಡ್ರು. ನನ್ನ ಕೈಗಾರಿಕೆ ಇಲಾಖೆಯಲ್ಲಿ ನನ್ನ ಹುದ್ದೆ. ಅವರು ನನಗೆ UKPಯಲ್ಲಿ ನನ್ನ ಅವಶ್ಯಕತೆ ಇದೆ ಅಂಥೇಳಿ ಅವರು ಯಾವುದಾದ್ರೂ ಹುದ್ದೆ, ಸಮಾನಾಂತರ ಹುದ್ದೆ ಬಾಗಲಕೋಟೆಯಲ್ಲಿ ಇದ್ದರೆ ಅಂಥೇಳಿ ಅದನ್ನು ಬಿಜಾಪುರಕ್ಕಿತ್ತು, ಬಿಜಾಪುರದನ್ನ ಹುದ್ದೆಯನ್ನು ಅಲ್ಲಿಗೆ ಕೊಡಿಸಿ ನಂತರ ಅದನ್ನು ಬಾಗಲಕೋಟೆಗೆ ಸ್ಥಳಾಂತರ ಮಾಡಿಸಿ ಅದ್ರ ಜೊತೆಗೆ ನಾನು UKPಯಲ್ಲಿನೂ ವರ್ಕ್ ಮಾಡ್ತಾಯಿದ್ದೆ. ಆ ಕೆಲಸದಲ್ಲಿ ನಾನು ಬಂದೆ. ಇಲ್ಲಿ ಬಾಗಲಕೋಟೆ ಮೋಸ್ಟ್ಲಿ ಕರ್ನಾಟಕದ ಅತ್ಯಂತ ಹೆಚ್ಚು ನೇಕಾರ ಇರುವಂಥ ಒಂದು ಪ್ಲೇಸ್. ಸುಮಾರು 1 ಲಕ್ಷ ಕುಟುಂಬಗಳು ಬಾಗಲಕೋಟೆಯಲ್ಲಿ ನೇಕಾರಿಕೆ ಹುದ್ದೆಯನ್ನು ಬಳಸ್ಕೊಂಡು ಮಾಡ್ತಾರೆ. ನೀವು ಕೇಳಿರ್ಬೋದು, ಇಲ್ಕಲ್ ಸೀರೆ ಇದೆಯಲ್ಲ ಅದು ಬಾಗಲಕೋಟೆದು, ಉಳಿದ ಗುಡ್ ಕಣ ಇದೆ ಅದು ಬಾಗಲಕೋಟೆದು. ಆಮೇಲೆ ರಬ್ಕವಿ ಬನಟ್ಟಿಯಲ್ಲಿ ಒಂದು ಕಾಟನ್ ಸೀರೆ ಅಂತ ಮಾಡ್ತಾರೆ, ಅದು ಬಾಗಲಕೋಟೆದು. ಆಮೇಲೆ ಈ ಟಾವೆಲ್ಲು, ನ್ಯಾಪ್ಕಿನ್ಸು ಈ ಥರ ಇದರಲ್ಲಿ ಮಾಡ್ತಾರೆ. ಅತಿ ಹೆಚ್ಚು KHDC ಅಂದರೆ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ, ಅಲ್ಲಿ ಅವ್ರದ್ದು ಒಂದು ಸುಮಾರು 13 ಸೆಂಟರ್ಸು ಅಲ್ಲಿ ಇತ್ತು. ಅದು ನನಗೆ ಹೊಸದು, ನೇಕಾರಿಕೆ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟು. ಆಮೇಲೆ ನಾನು ಅಪ್ರಕ್ಷಣ ಪ್ರಾಜೆಕ್ಟಲ್ಲಿ ಮಾಡಿ ನನಗೆ ಅಲ್ಲಿ ಹೊಸದಾಗಿ ಬಂದ ಮೇಲೆ ನಾನು ಗ್ರಾಮ ಸಭೆಗಳನ್ನು ಮಾಡ್ತಾಯಿದ್ದೆ. ಅಲ್ಲಿ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಮಗ್ಗ ಮನೆಯಲ್ಲಿ 25 ಫೀಟು ಸೀರೆ, ಅದು ಆ ಸೀರೆ ನೇಯ್ದು ಅವರು ಅದನ್ನು ಅವತ್ತು ದಿನ ಸೀರೆ ಮುಗಿಸಿ ಅದನ್ನು ಮಡಿಸಿಟ್ಟ ಮೇಲೇ ಅವ್ರಿಗೆ ಮಲಗಲಿಕ್ಕೆ ಜಾಗ. ಆ ಥರದ್ದು ಕುಟುಂಬ ಅವ್ರದ್ದೆಲ್ಲ. ಆ ಸೀರೆ ನೇಯ್ಬೇಕಾದ್ರೆ ಆ ಮಗ್ಗದ ಲೆಂತ್ನ ಅದು ಮನೆಯಲ್ಲಿ ಹಾಲಲ್ಲಿ ಹಾಕ್ಕೊಂಡಿರ್ತಾರೆ, ಅದನ್ನ ಅವತ್ತು ಆ ಸೀರೆ ಮುಗಿಸ್ಲೇಬೇಕು, ಅವರು ಮಲಗಬೇಕು ನೀಟಾಗಿ. ಅದನ್ನ ಮಡಿಸಿ ಅದನ್ನು ಮಲಗಿದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಮತ್ತೆ ಆ್ಯಸ್ ಇಟ್ ಈಸ್ ಮತ್ತೆ ತುಂಬ ಕೆಲಸ. ನಾನು ಪ್ರತಿ ಸಲ ಗ್ರಾಮ ಸಭೆಗೆ ಹೋದಾಗ ನಮ್ಮಲ್ಲಿ ಒಂದು ಸ್ಕೀಮ್ಗಳಿತ್ತು, ಅಂದರೆ ಅವ್ರಿಗೆ ಮನೆ ಕಟ್ಟಿಕೊಡುವಂಥದ್ದು ಅವ್ರಿಗೆ. ಬಟ್ ಎಲ್ಲರೂ ಒಂದು ಮಾತು ಕೇಳ್ತಾ ಇದ್ರು, ಸರ್ ಎಲ್ಲಿ ಕಟ್ಟೋಣ ಮನೆ, ನಾವಿರೋ ಮನೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಮನೆ ಇದೆ, ಆ ಮನೆಯಲ್ಲೇ ಇದ್ದೀವಿ ನಾವು. ಈಗ ನಮಗೆಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ, ಮನೆ ಸಂಸಾರಗಳು ದೊಡ್ಡವಾಗಿದ್ದಾವೆ, ಇದೇ ಮನೆಯಲ್ಲೇ ಕಟ್ಕೋತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ನಾನು ಗ್ರಾಮ ಸಭೆಗಳನ್ನು ಈ ಜಾಮದಾರ್ ಸಾಹೇಬರಿಂದ ಕಲಿತೆ. ಅವರು ಹೆಚ್ಚು ಜನನ ಹತ್ರ ಹೋಗಿ ಗ್ರಾಮ ಸಭೆಗಳನ್ನು ಮಾಡಿ ಅವರಿಂದ ವ್ಯೂಸ್ ತೊಗೊಂಡು ಕೆಲಸ ಮಾಡೋದು ಅಂತ ಒಂದು ಇದಿತ್ತು. ನಾನು ಅದೇ ಥರನ ಸಾಯಂಕಾಲ ಡೇ ಟೈಮ್ನಲ್ಲಿ ಹೋಗ್ತಿರ್ಲಿಲ್ಲ, ನಾನು ಆಫೀಸ್ ಮುಗಿಸಿ ಗ್ರಾಮ ಸಭೆ ಮಾಡ್ಲಿಕ್ಕೆ ಹೋಗ್ತಾಯಿದ್ದೆ. ಆ ಗ್ರಾಮ ಸಭೆ ಮಾಡೋಕ್ಕೆ ಹೋದಾಗ ಅವ್ರು ಹೇಳ್ತಾಯಿದ್ರು, ಸರ್ ನಮಗೆ ಅತಿ ಅವಶ್ಯಕತೆ ಇರೋದು ಅಂದರೆ ಮನೆ ಇದ್ದರೆ ನಮ್ಮ ಬದುಕು. ನಿಮಗೆ ಒಬ್ಬನ ರೈತನಿಗೆ ಹೆಂಗೆ ಒಂದು ಹೊಲಕ್ಕೆ ಒಂದು ಎಕರೆ ಲ್ಯಾಂಡ್ ಇದ್ರೆ ಬದುಕು ಹೆಂಗೆ ಕಟ್ಕೋತಾನೆ, ಹಂಗೆ ನಮಗೊಂದು ಮನೆ ಇದ್ದರೆ ನಾವು ಬದುಕು ಕಟ್ಕೋತೀವಿ. ಸೊ ಹಾಗಾಗಿ ನಮಗೆ ಮನೆ ಬೇಕು ಅಂತ. ಮನೆ ಕಟ್ಟೋದಂದ್ರೆ ಇಲ್ಲಿ ನಮಗೆ ಜಾಗ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ಆವಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಸ್ಥಳೀಯ ಜಿಲ್ಲಾಧಿಕಾರಿಗಳ ಹತ್ರ ಕೊಂಡ್ಕೊಂಡು ಎಲ್ಲ
ನನಗೆ ರಿಲೇಟೆಡ್ ಇರೋಂಥ ಎಲ್ಲ ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಸು, ಆ ಥರದ್ದು ಎಲ್ಲರನ್ನ ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಅವ್ರಿಗೆ ಬೇಕಾದಂಥ ಜಮೀನು ಹುಡುಕ್ತಾ ಇದ್ವಿ. ಅವ್ರಿಗೆ ಜಮೀನು ಹುಡುಕಿ ಅವರಿಂದ 5,000 ರೂಪಾಯಿ ಕಾಂಟ್ರಿಬ್ಯೂಷನ್ ತೊಗೊಂಡು ಆ ಜಮೀನನ್ನು ಗುರುತು ಮಾಡಿ, ನಂತರ ರಾಜೀವ್ ಗಾಂಧಿ ಕಾರ್ಪೊರೇಷನಿಂದ ಆ ಜಮೀನನ್ನು ಖರೀದಿ ಮಾಡಿ ಅವ್ರಿಗೆಲ್ಲ ಡೆವಲಪ್ ಮಾಡಿ ಅವ್ರಿಗೆ ಸೈಟನ್ನು ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಹೌದು, ವೆರಿ ನೈಸ್ ಸರ್. ಇನ್ನೊಂದು ಕಡೆ ಗುಲ್ಬರ್ಗದಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ವುಮೆನ್ಸ್ ಪಾರ್ಕ್ ಮಾಡಿದ್ರೆ ಕೆ ಲ್ಯಾಂಪ್ ಅಂತ, ಅಂದರೆ ಈ ಥಾಟ್ ಹೆಂಗೆ ಬಂತು ಸರ್ ನಿಮಗೆ? ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ ಒಂದು 10 days ಒಂದು ವರ್ಕ್ಶಾಪ್ ಮಾಡಿದ್ವಿ. ಮಹಿಳೆಯರಿಗಾಗಿಯೇ ಒಂದು ವಿಶೇಷವಾದಂಥ ವರ್ಕ್ಶಾಪ್ ಮಾಡಿದ್ವಿ. ಅವರೆಲ್ಲರೂ ಒಂದು ಕೇಳ್ತಾಯಿದ್ರು, ನಮಗೆ ಒಂದು ಉದ್ಯೋಗ ಮಾಡಲಿಕ್ಕೆ ಆಸೆ ಇದೆ, ಬಟ್ ನಮ್ಗೆ ಏನು ಮಾಡಬೇಕು ಅನ್ನೋದು ನಮಗೆ ಗೈಡೆನ್ಸ್ ಬೇಕು, ಸೊ ನಮಗೆ ಸ್ಕಿಲ್ ಅಪ್ಗ್ರೇಡೇಷನ್ ಆಗಬೇಕು ಅಂತ. ನನಗೆ ಅದರಲ್ಲಿ ನನಗೆ ಒಬ್ಬರು ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ನನ್ನ ಹಿರಿಯರೊಬ್ಬರು ಜೀವಣ್ಣವರಂತ ಅಧಿಕಾರಿಗಳಿದ್ದಾರೆ. ಅವರು ನನಗೆ ಗೈಡ್ ಮಾಡ್ತಾಯಿದ್ರು, ಏನಾದರೂ ಮಾಡೋದಿದ್ರೆ ವಿಶೇಷವಾದದ್ದೇ ಮಾಡಬೇಕು ಅಂತ, ನಿಮಗೆ ಅವಕಾಶ ಇದೆ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅವರು ನಾನು ಗುಲ್ಬರ್ಗಕ್ಕೆ ಹೋದಾಗ ಅದನ್ನು ಹುಡುಕ್ತಾ ಇದ್ದೆ. ಅಲ್ಲಿ ಒಂದು ಹೈದರಾಬಾದಲ್ಲಿ ಒಂದು ಸಂಸ್ಥೆ ಇದೆ, ಅಲೀಪ್ ಅಂತ, ಅಸೋಸಿಯೇಷನ್ ಫಾರ್ ಲೇಡಿ ಎಂಟರ್ಪ್ರಿನರ್ ಪಾರ್ಕ್ ಇನ್ ಆಂಧ್ರ ಪ್ರದೇಶ್ ಅಂತ ಅವ್ರದ್ದು ಆ ಸಂಸ್ಥೆ. ಅಲ್ಲಿ ರಮಾದೇವಿ ಅಂತ ಒಬ್ಬರು ಫೌಂಡ್ರ್ ಇದ್ದರು. ಅವರು 1990ಯಲ್ಲಿನೇ ಆ ಒಂದು ಫಸ್ಟ್ ವುಮೆನ್ ಎಂಟರ್ಪ್ರಿನರ್ ಪಾರ್ಕ್ ಇನ್ ಆಂಧ್ರ ಪ್ರದೇಶ್ ಅಂತ ಮಾಡಿದ್ದವರು. ದೇಶದಲ್ಲಿನೇ ಫಸ್ಟ್ ವುಮೆನ್ ಎಂಟರ್ಪ್ರಿನರ್ ಪಾರ್ಕ್. ಆ ಪಾರ್ಕ್ ನೋಡಲಿಕ್ಕೆ ನಾವೆಲ್ಲ ಹೋಗಿದ್ವಿ, ಎಲ್ಲ ಮಹಿಳೆಯರ ಜೊತೆ ಹೋಗಿದ್ವಿ. ಅಲ್ಲಿ ಕೇವಲ 30 ಎಕರೆ ಲ್ಯಾಂಡಲ್ಲಿ 50/100 ಸೈಟ್ಸನ್ನು ತಗೊಂಡು ಅವರು ಒಂದು ಪಾರ್ಕ್ ಮಾಡಿದರು. ಅದನ್ನೆಲ್ಲ ನೋಡಿದರೆ ಈಗ ನೀವು ಕರಾಚಿ ಬಿಸ್ಕಿಟ್ಸು, ಹೈದರಾಬಾದಲ್ಲಿ ಕರಾಚಿ ಬಿಸ್ಕಿಟ್ಸ್ ಇದೆ, ಸ್ವೀಟ್ಸ್ ಇದೆ, ಬೇಕ್ರಿ ಐಟಮ್ಸ್ ಇದೆ, ಆಮೇಲೆ ತುಂಬ ಐಸ್ ಕ್ರೀಮ್ ಐಟಮ್ಸು, ಚಾಕ್ಲೇಟ್ಸು, ಈ ಥರ ಸಣ್ಣ ಮಹಿಳೆಯರು ಏನು ಮಾಡ್ಬೋದು ಆ ಥರದ್ದು ಒಂದು ಪಾರ್ಕನ್ನು ಮಾಡಿದ್ದಾರೆ ಅವರು. 50/100 ಸೈಟ್ಸಲ್ಲಿ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಥರ 3 ಫ್ಲೋರನ್ನು ಮಾಡಿ, ಫಸ್ಟ್ ಫ್ಲೋರಲ್ಲಿ ತಾವು ಕೆಲಸ ಮಾಡಿಕೊಂಡು 2 ಫ್ಲೋರನ್ನು ಬಾಡಿಗೆ ಕೊಟ್ಟು, ಸೊ ಸುಮಾರು ಒಂದು 400ರಿಂದ 500 ಇಂಡಸ್ಟ್ರೀಸು ಬಂದು, ಸಣ್ಣ ಇಂಡಸ್ಟ್ರೀಸೇ ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಜೂಟ್ ಬೇಸ್ಡ್ ಇಂಡಸ್ಟ್ರೀಸು, ಗಾರ್ಮೆಂಟ್ ಇಂಡಸ್ಟ್ರೀಸು, ಕಸೂತಿ ವರ್ಕ್ಸು, ಈ ಸ್ವೀಟ್ಸು, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್, ಈ ಥರ ಮಹಿಳೆಯರು ಸಣ್ಣ ಇಂಡಸ್ಟ್ರಿನ ಮಾಡ್ಕೊಂಡು ಹೆಂಗೆ ಕೆಲಸ ಮಾಡಬೇಕು ಅನ್ನೋವಂಥದ್ದು ಮಾಡೋದಿತ್ತು. ಇವ್ರಿಗೆಲ್ಲ ಅದನ್ನೇ ಮೋಟಿವೇಶನ್ ಇಟ್ಕೊಂಡು ಮತ್ತೆ ನಾವು ಇಲಾಖೆಗೆ ಬಂದ ಮೇಲೆ ಮತ್ತು ಇಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳದೆಲ್ಲ ಮಾರ್ಗದರ್ಶನದಲ್ಲಿ ಸೊ ನಾವೊಂದು ವುಮೆನ್ ಎಂಟರ್ಪ್ರಿನರ್ ಪಾರ್ಕ್ ಮಾಡಿದ್ವಿ. ಸೊ ಆ ದಿನ ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಅದನ್ನು ಇನಾಗ್ರೇಷನ್ ಮಾಡಿದರು. ದೇಶಪಾಂಡೆ ಅವರು ಕೈಗಾರಿಕಾ ಸಚಿವರಾಗಿದ್ದರು, ಅವರು ಸಹ ಅದನ್ನು ಅಪ್ರಿಷಿಯೇಟ್ ಮಾಡಿ ಸುಮಾರು 236 ಜನರಿಗೆ 50 ಎಕರೆ ಲ್ಯಾಂಡಲ್ಲಿ ನಾವು ವುಮೆನ್ ಎಂಟರ್ಪ್ರಿನರ್ ಪಾರ್ಕ್ನ ಗುಲ್ಬರ್ಗದಲ್ಲಿ ಮಾಡಿದ್ವಿ. ಸೊ ಅದಕ್ಕೆ ರೆಸ್ಪಾನ್ಸ್ ಹೆಂಗಿದೆ ಸರ್ ಇವಾಗ? ಅದೇ ಎಲ್ಲರಿಗೂ ನಾವು ಹಕ್ಕುಪತ್ರ ಕೊಟ್ಟು ಮಾಡಿದ್ವಿ. ಸುಮಾರು ಒಂದು 10ರಿಂದ 15 ಜನ ಈಗ ಆಲ್ರೆಡಿ ಇಂಡಸ್ಟ್ರಿ ಪ್ರಾರಂಭ ಮಾಡುವ ಹಂತದಲ್ಲಿ ಇದ್ದಾರೆ. ಸೊ ಅವ್ರಿಗೆ ಅಂದರೆ ಯಾವ ಪ್ರಾಡಕ್ಟ್ ಮಾಡಬೇಕು, ಯಾವುದು ಇದು ಮಾಡಬೇಕು ಅಂತ, ಅದು ರಿಮೋಟ್ ವಿಲೇಜ್. ಅಂದರೆ ನೀವು ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ, ಹೈದರಾಬಾದ್ ಅಂತ ಸಿಟಿಯಲ್ಲಿ ಕೈಗಾರಿಕೆ ಮಾಡೋದು ಮತ್ತು ಮಾರ್ಕೆಟ್ ಮಾಡೋದು ತುಂಬ ಸರಳ. ಅಂಥ ರಿಮೋಟ್ ಏರಿಯಾದಲ್ಲಿ ಕೈಗಾರಿಕೆಯಲ್ಲಿ ಮಹಿಳೆಯರು ಮುಂದೆ ಬಂದು ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಟ್ ವಿಲ್ ಬಿ ಎ ಸಕ್ಸಸ್ ಸ್ಟೋರಿ. ಸರ್, ಇನ್ನು ಇಷ್ಟು ವರ್ಷದ ಲಾಂಗ್ ಜರ್ನಿನಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು? ಅಂದರೆ ಈ ಕೊರೋನಾ ಟೈಮೇ ಚಾಲೆಂಜಿಂಗ್ ಅನಿಸಿದೆ ಅಥವಾ ಹೇಗೆ? ಕೊರೋನಾ ಟೈಮ್ನಲ್ಲಿ ಚಾಲೆಂಜಿಂಗ್ ಇತ್ತು. ನನ್ನ ಅವಧಿನ ತಮಗೆ ಗೊತ್ತಿದ್ದಂಗೆ ನಾನು UKPಯಲ್ಲಿದ್ದಾಗ ಫ್ಲಡ್ ಬರುತ್ತೆ. ಅಂದರೆ ಕೃಷ್ಣಾದಲ್ಲಿ 1 in 10 years ಫ್ಲಡ್, 1 in 20 years ಫ್ಲಡ್, 1 in 50 years ಫ್ಲಡ್, 1 in 100 years ಫ್ಲಡ್ ಅಂತ ಈ ಥರ ಫ್ಲಡ್ಸ್ ಬರ್ತವೆ. ಸುಮಾರು ಒಂದೊಂದು ಕೃಷ್ಣಾದಲ್ಲಿ, ಘಟಪ್ರಭಾದಲ್ಲಿ, ಮಲಪ್ರಭಾದಲ್ಲಿ ಈ ಥರ ತುಂಬ ಕಡೆ ಫ್ಲಡ್ಸ್ ಬಂದಿದೆ. ಫ್ಲಡ್ಸ್ ಬಂದು ಓವರ್ನೈಟು ನಿಮಗೆ ಊರಲ್ಲಿ ನೀರು ಹೋಗ್ಕೊಳ್ಳುತ್ತೆ. ಜನಕ್ಕೆಲ್ಲ ನಾವು ಅವ್ರಿಗೆ ಪುನರ್ವಸತಿ ಮಾಡಬೇಕಾಗುತ್ತೆ. ಅವ್ರ ಪುನರ್ವಸತಿ ರಾತ್ರಿ ಅವ್ರಿಗೆಲ್ಲ ವಸತಿ ವ್ಯವಸ್ಥೆ, ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸು, ಈ ಥರದ್ದು ನಾವು ತುಂಬ ಕೊಡುವಂಥ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ಒಬ್ಬೊಬ್ಬ ತಾಲೂಕಿಗೆ ಒಬ್ಬೊಬ್ಬರನ್ನ ನೋಡಲ್ ಅಧಿಕಾರಿಗಳಂತ ಮಾಡಿರ್ತಾರೆ. ಆ ಜವಾಬ್ದಾರಿ ನನಗೆ ಇತ್ತು. ಸೊ ಹಾಗಾಗಿ ನಾನು ಅತಿ ಹೆಚ್ಚು ಅವ್ರಿಗೆ ಅಲ್ಲಿ ಅವ್ರ ಜೊತೆಗೆ ಸ್ಪೆಂಡ್ ಮಾಡಿ ಅವ್ರಿಗೆ ವಸತಿ ಪುನರ್ವಸತಿಗೆ ಸೆಡ್ ಹಾಕ್ಸೋದು, ರಾತ್ರಿ ಎಲ್ಲ ಅವ್ರಿಗೆ ಕರೆಂಟ್ ಕೊಡಿಸುವಂಥದ್ದು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು, ಅವ್ರಿಗೆ ಎಸೆನ್ಷಿಯಲ್ ಬೇಕಾದಂಥದ್ದು ಕೊಡಿಸುವಂಥದ್ದು. ಇದು ನನಗೆ ಮತ್ತು ಫ್ಲಡ್ಗೆ ಏನೋ ಸಂಬಂಧ ಇದೆ ಅಂತ ಕಾಣಿಸುತ್ತೆ. ನಾನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಲ್ಲಿ ಕೆಲಸ ಮಾಡುವಾಗಾದ್ರೂ ತುಂಬ ಫ್ಲಡ್ ಇತ್ತು. ನಾನು ಟೆಕ್ಸ್ಟೈಲ್ ಇದ್ದಾಗ್ಲೂ ನನಗೆ ಹುನಗುಂದ ತಾಲೂಕದಲ್ಲಿ ತುಂಬ ಫ್ಲಡ್ ಬಂತು. ಆ ಟೈಮ್ನಲ್ಲಿ ಅಲ್ಲೇ ಕೆಲಸ ಮಾಡಿದೆ.
ನಾವು ಗುಲ್ಬರ್ಗದಂಥ ಊರಲ್ಲೂ ಸಹ ನಾನು ಹೋದಾಗ ಫ್ಲಡ್ ಆಯಿತು. ಅಲ್ಲಿನೂ ಸಹ ನಾವು ಫ್ಲಡ್ಡಲ್ಲಿ ವರ್ಕ್ ಮಾಡಿದ್ವಿ. ಬೆಳಗಾಂನಲ್ಲಿನೂ ಸಹ ಫ್ಲಡ್ ಪ್ರತಿ ವರ್ಷ ಬಂದಾಗ ಫ್ಲಡ್ ವರ್ಕ್ ಆಗ್ತಾಯಿತ್ತು. ಅಲ್ಲಿ ನಿಪಾಣಿ ಅಂತ ಒಂದು ತಾಲೂಕು ಇದೆ, ಆ ತಾಲೂಕು ಇನ್ಚಾರ್ಜ್ ಇದ್ದೆ ನಾನು. ಅಲ್ಲಿಯೂ ಸಹ ಫ್ಲಡ್ಡಲ್ಲಿ ವರ್ಕ್ ಮಾಡಿದೆ. ಮತ್ತು ಫ್ಲಡ್ಡಲ್ಲಿ ವರ್ಕ್ ಮಾಡಬೇಕಾದಾಗ ಮೋಸ್ಟ್ಲಿ ತುಂಬ ಚಾಲೆಂಜಿಂಗ್ ಇರುತ್ತೆ. ಆ ಜನ ಎಲ್ಲ ಊರು ಬಿಟ್ಟು ಬೇರೆ ಕಡೆ ಬಂದು ವಸತಿ ಮಾಡಿಕೊಂಡು ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿಡೋದು, ಮಹಿಳೆಯರನ್ನ, ಮಕ್ಕಳನ್ನ, ಅವ್ರನ್ನ ಸ್ಕೂಲ್ಗಳಿಗೆ ಸ್ಥಳಾಂತರ ಮಾಡಿಸೋದು, ಅವ್ರಿಗೆ ಹೆಲ್ತ್ ನೋಡ್ಕೊಳ್ಳೋವಂಥದ್ದು. ಮೇಲ್ಗಡೆ ಮಳೆ ಬರ್ತಾ ಇರುತ್ತೆ, ಕೆಳಗಡೆ ತುಂಬ ಮನೆಯಲ್ಲಿ ನೀರು ಹೊಕ್ಕೊಂಡಿರುತ್ತೆ, ಅವ್ರು ತುಂಬ ಇದಾಗಿರ್ತಾರೆ. ಅದ್ರ ಜೊತೆಗೆ ಈ ಜಾನುವಾರುಗಳನ್ನ ಸಹ ಅವುಗಳಿಗೆ ಮೇವು ನೀಡೋದಿರ್ಬೋದು. ಬಹಳ ಜನ ತಮಗೆ ಊಟ ಇಲ್ಲದ್ರೆಲ್ಲ ಜಾನುವಾರುಗಳಿಗೆ ಅವುಗಳಿಗೆ ಮೇವು ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ ಅಂತ ಇರ್ತಾರೆ. ಅದು ತುಂಬ ಪ್ರೆಷರ್ ಕೆಲಸ ಇರುತ್ತೆ ಮತ್ತು ಅದನ್ನು ತುಂಬ ಕಾಳಜಿಯಿಂದ ಜನರನ್ನ ನಿಭಾಯಿಸ್ಕೊಂತ ಮಾಡುವಂಥ ಕೆಲಸನೇ ಇರುತ್ತೆ. ತುಂಬ ತಾಳ್ಮೆ ಬೇಕು. ಸೊ ಆ ಕೆಲಸವನ್ನು ನಾನು ತುಂಬ ಬೆಳಗಾಂನಲ್ಲಿನೂ ಸಹ ಅಷ್ಟೇ ಚಾಲೆಂಜಿಂಗ್ ಇತ್ತು. ಆ ಕೆಲಸ ಮಾಡಿದೆ. ನನಗೆ ನನ್ನ ಸ್ಟ್ರೆಂತ್ ಆ್ಯಂಡ್ ಪೇಷನ್ಸು. ಸೊ ನಾನು ಯಾವುದೇ ಕೆಲಸವನ್ನು ತುಂಬ ಪೇಷನ್ಸಿಂದ, ನಾನು ತಾಳ್ಮೆಯಿಂದ ಕೇಳ್ಕೊತೀನಿ. ನಾನು ಒಂದಂತ ಅರ್ಥಕೊಂಡಿದ್ದೀನಿ, ಏನಂದರೆ ನಮಗೆ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರ್ಸೋಕ್ಕಾಗುತ್ತೆ ಇಲ್ಲ, ಬಟ್ ಅಟ್ಲೀಸ್ಟ್ ಅವರ ಬೇಡಿಕೆಗಳನ್ನು ಕೇಳಿಸ್ಕೊಂಡ್ರೆ ಅವ್ರಿಗೆ ಅರ್ಧ ಸಮಾಧಾನ ಆಗುತ್ತೆ. ಸೊ ಅಥವಾ ಕೇಳಿಸ್ಕೊಳ್ಳೋವಂಥದ್ದು ಇದ್ದರೆ ಅದಕ್ಕೆ ಸೊಲ್ಯೂಷನನ್ನು ಸಹ ಕೊಡ್ಬೋದು. ಸೊ ಈ ಹಂತದಲ್ಲಿ ನನಗೆ ಅದು ತುಂಬ ಚಾಲೆಂಜಿಂಗ್ ಇತ್ತು ಮತ್ತು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನುವಂಥ ಒಂದು ಖುಷಿನೂ ಸಹ ಇದೆ. ಹೌದು. ಎಸ್ ಸರ್. ಇನ್ನು ಈಗ ನೀವು ಪ್ರಸ್ತುತ ಕರ್ನಾಟಕ ಉದ್ಯೋಗ ಮಿತ್ರದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್, ಈ ಜರ್ನಿ ಬಗ್ಗೆ. ಕರ್ನಾಟಕ ಉದ್ಯೋಗ ಮಿತ್ರ MD ಆಗಿ ಕೆಲಸ ಮಾಡಿದೆ. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಯಾವುದೇ ಪ್ರಾಜೆಕ್ಟು ನೀವು 15 ಕೋಟಿಗಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಅವೆಲ್ಲ ಜಿಲ್ಲಾ ಮಟ್ಟದಲ್ಲಿ ನಾವು ಆ ಯೋಜನೆಗಳನ್ನು ಅನುಮೋದನೆ ನೀಡ್ತೀವಿ. ಸೊ ಇಲ್ಲಿ 15 ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೂಡಿಕೆಗಳಾಗುವಂಥದ್ದು ಏನಾದ್ರೂ ಬಂಡವಾಳ ಇದ್ದರೆ ಅದು ಕರ್ನಾಟಕ ರಾಜ್ಯಕ್ಕೆ ಒಂದೇ ಒಂದು ಸಂಸ್ಥೆ, ಅದು ಕರ್ನಾಟಕ ಉದ್ಯೋಗ ಮಿತ್ರ ಅಂತ. ಇದು ಅಂಡರ್ ಸೊಸೈಟೀಸ್ ಆ್ಯಕ್ಟಲ್ಲಿ ಸ್ಥಾಪನೆಯಾದಂಥ ಸಂಸ್ಥೆ. ಸೊ ಇದಕ್ಕೆ ಕೈಗಾರಿಕಾ ಸಚಿವರು ಉಸ್ತುವಾರಿಯಲ್ಲಿನೇ ಈ ಕೆಲಸ ಆಗುತ್ತೆ. ಈಗ ಡಾಕ್ಟರ್ MB ಪಾಟೀಲ್ ಅವರು ನಮ್ಮ ಕೈಗಾರಿಕಾ ಸಚಿವರಿದ್ದಾರೆ. ಅವರು ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಅವರು ಕರ್ನಾಟಕ ಉದ್ಯೋಗ ಮಿತ್ರ MD ಆಗಿ ಸೇರಿಸ್ಕೊಂಡ್ರು. ಕಳೆದ 2.5 ವರ್ಷದಲ್ಲಿ ತುಂಬ ಯೋಜನೆಗಳನ್ನು ಅನುಮೋದನೆ ಮಾಡಿರೋದಿರ್ಬೋದು. ಅಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ ಸಭೆ ಅಂತ ಮಾಡ್ತೀವಿ, ರಾಜ್ಯ ಉನ್ನತ ಮಟ್ಟದ ಏಕಗವಾಕ್ಷಿ ಸಭೆ ಅಂತ ಮುಖ್ಯಮಂತ್ರಿಗಳ ಚೇರ್ಮನ್ಶಿಪ್ಪಲ್ಲಿ ಒಂದು ಸಭೆಗಳಾಗ್ತವೆ. ಅದರಲ್ಲಿ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡುವಂಥದ್ದು ಕೆಲಸ ಇರ್ಬೋದು. ಸೊ ನಮ್ಮ ರಾಜ್ಯ ಅತಿ ಹೆಚ್ಚು ಬಂಡವಾಳವನ್ನು ಹೂಡಿಕೆಯನ್ನು ಆಕರ್ಷಿಸಿದಂಥ ರಾಜ್ಯ ನಮ್ಮದು. 2ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ. ಅತಿ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿನೂ ಸಹ ನಾವು 2ನೇ ಸ್ಥಾನದಲ್ಲಿದ್ದೀವಿ. ತಮಗೆ ಗೊತ್ತಿದ್ದಂಗೆ ಅತಿ ಹೆಚ್ಚು GST ಪೇಮೆಂಟ್ ಮಾಡುವಂಥ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ಸೊ ಇದರಲ್ಲಿ ಇಲ್ಲಿನೂ ಸಹ ಅಷ್ಟೇ ಎಷ್ಟು ಯೋಜನೆಗಳನ್ನು ನಾವು ಅನುಮೋದನೆ ಮಾಡ್ತಿದ್ದೀವಿ, ಅಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅವ್ರಿಗೆಲ್ಲ ಹ್ಯಾಂಡ್ ಹೋಲ್ಡಿಂಗ್ ಮಾಡುವಂಥ ಕೆಲಸ ತುಂಬ ಇರುತ್ತೆ. ತುಂಬ ಜನಕ್ಕೆ ಕೋಆರ್ಡಿನೇಷನ್ ಮಾಡೋ ಕೆಲಸಗಳಿರುತ್ತೆ ವಿವಿಧ ಇಲಾಖೆಗಳಲ್ಲಿ. ಈಗ ಇದನ್ನು ನಾವೊಂದು EODB ಅಂತ ಮಾಡಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ. ಸೊ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ತುಂಬ ಏನು ಕೈಗಾರಿಕಾ ಉದ್ಯಮಿಗಳು ಏನು ಚಾಲೆಂಜಸ್ನ ಅವರು ಎದುರಿಸ್ತಾ ಇರ್ತಾರೆ, ಆ ಎಲ್ಲ ಚಾಲೆಂಜಸ್ಸನ್ನು ನಾವು ಸರಳೀಕರಣ ಮಾಡಿಕೊಡ್ಬೇಕು ಅವ್ರಿಗೆ. ಆ ಸರಳೀಕರಣ ಮಾಡುವಂಥ ಕೆಲಸವನ್ನು ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಂದು ಇಂಡಸ್ಟ್ರಿ ಪ್ರಾರಂಭ ಆಗಬೇಕಂದ್ರೆ ತುಂಬ ಇಲಾಖೆಗಳಿಂದ ನಾವು ಪರ್ಮಿಷನ್ಸ್ನ ತಗೋಬೇಕಾಗುತ್ತೆ. ಸೊ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಯಿಂದ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, KIDBಯಿಂದ ಇರ್ಬೋದು, ಸ್ಥಳೀಯ ಸಂಸ್ಥೆಗಳಿಂದ ಇರ್ಬೋದು. ಸೊ ಈ ಥರ ಅವರಿಗೆ ಡ್ರಾಯಿಂಗ್ ಅಪ್ರೂವಲ್ ಇರ್ಬೋದು, ಎಲ್ಲ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸಿಂದ, ಲೇಬರ್ ಡಿಪಾರ್ಟ್ಮೆಂಟಿಂದ, ಎಲ್ಲ ಇಲಾಖೆಗಳಿಂದ ಅದನ್ನು ನಾವು ಆನ್ಲೈನಲ್ಲಿನೇ ಅವರ ಅರ್ಜಿಯನ್ನು ತೆಗೆದುಕೊಂಡು ಆನ್ಲೈನಲ್ಲಿನೇ ಅವ್ರಿಗೆ ವಿವಿಧ ಇಲಾಖೆಗಳಿಗೆ ಅವರ ಅರ್ಜಿಯನ್ನು ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಇಲಾಖೆಯಿಂದ. ಸೊ ಈ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ನಾವು ಅವರ ಅಪ್ಲಿಕೇಶನ್ಸನ್ನು ಆನ್ಲೈನಲ್ಲಿ ತೆಗೆದುಕೊಂಡು ಅವರ ಅಪ್ಲಿಕೇಶನ್ ಆನ್ಲೈನಲ್ಲಿ ಅನುಮೋದನೆ ನೀಡಿ ಅವರಿಗೆ ವಿವಿಧ ಇಲಾಖೆಗಳಿಂದ ಬರುವಂಥ ಸವಲತ್ತುಗಳನ್ನು ಮತ್ತು ಸೇವೆಗಳನ್ನು ಸಹ ನಾವು ಆನ್ಲೈನ್ ಮೂಲಕನೇ ಮಾಡ್ತಾಯಿದ್ದೀವಿ. ಸೊ ಮುಂದಿನ ಇನ್ನೊಂದು
2-3 ತಿಂಗಳಲ್ಲಿ ನಾವು ಮೋಸ್ಟ್ಲಿ ಎಲ್ಲ ಸೇವೆಗಳನ್ನು ನಾವು ಆನ್ಲೈನ್ ಮೂಲಕನೇ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ತುಂಬ ಜನ ರಿಫಾರ್ಮ್ಸ್ನ ನಾವು ಮಾಡ್ತಾಯಿದ್ವಿ. ಮೊದಲು ಏನು ಟೈಮ್ ಲೈನ್ ಇತ್ತು, ಸಕಾಲದಲ್ಲಿ ಟೈಮ್ ಲೈನ್ ಇತ್ತು, 60 ದಿನಗಳಲ್ಲಿ ನೀಡುವಂಥದ್ದು, 90 ದಿನಗಳಲ್ಲಿ ನೀಡುವಂಥದ್ದು, ಅವನ್ನೆಲ್ಲ ರಿಡ್ಯೂಸ್ ಮಾಡಿ ಈಗ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅಂದರೆ 50% ಅವಧಿಯಲ್ಲಿ ನಾವು ಸೇವೆಗಳನ್ನು ನೀಡಬೇಕು, ಇಂಡಸ್ಟ್ರೀಸ್ಗೆ ಅನುಕೂಲ ಆಗಬೇಕು ಅಂತ ಕೆಲಸವನ್ನು ಮಾಡ್ತಾಯಿದ್ವಿ. ಓಕೆ ಸರ್, ಇನ್ನು ಈಗ ನಿಮ್ಮ ಇಷ್ಟು ವರ್ಷದ ಸಾಧನೆಯನ್ನು ಗುರುತಿಸಿ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಸರ್ವೋತ್ತಮ ಪ್ರಶಸ್ತಿ ಕೂಡ ಸಿಕ್ಕಿದೆ. ಈ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದ್ರೆ? ಬಾಗಲಕೋಟೆಯಲ್ಲಿ ಕೆಲಸ ಮಾಡುವಾಗ ಈ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದಂಥ ವಿಶೇಷವಾದಂಥ ಸೇವೆಯನ್ನು ಗುರುತಿಸಿ, ಸೊ ಅಲ್ಲಿ ಕರ್ನಾಟಕ ರಾಜ್ಯದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನೀಡುವಂಥ ಒಂದು ಸರ್ವೋತ್ತಮ ಪ್ರಶಸ್ತಿಯನ್ನು ಜಿಲ್ಲಾಧಿಕಾರಿಗಳು ನೀಡಿದರು. ಅಲ್ಲಿ ಆ ಸಂದರ್ಭದಲ್ಲಿ GN ನಾಯಕ್ ಅಂತ ಹೇಳೊಬ್ಬರು ಜಿಲ್ಲಾಧಿಕಾರಿಗಳಿದ್ದರು. ಸೊ ನನಗೆ ಅತ್ಯಂತ ಸಣ್ಣ ಏಜಲ್ಲಿನೇ ಅದನ್ನು ನೀಡಿದರು. ಅವರು ಇದಕ್ಕೆ ನೀನು ಅರ್ಹ ಇದೆಯಾ ಅಂತೇಳಿ ಗುರ್ತು ಮಾಡಿ ಅದನ್ನು ನೀಡುವಂಥ ಕೆಲಸ ಆಯಿತು. ಅದು ನೇಕಾರರಿಗಾಗಿ ಮಾಡಿದಂಥ ವಿಶೇಷಕ್ಕಾಗಿ ಆ ಕೆಲಸವನ್ನು ನನಗೆ ವಹಿಸ್ಕೊಟ್ರು. ಅದಲ್ಲದೆ ಬೆಳಗಾಂನಲ್ಲಿ ಮಾಡಬೇಕಾದಾಗ ಕೊರೋನಾದಲ್ಲಿ ವಿಶೇಷವಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಕೊರೋನಾದಲ್ಲಿ ಫ್ಲಡ್ಡಲ್ಲಿ ತುಂಬ ಕೆಲಸವನ್ನು ಮಾಡಿದೆ. ಅದೇ ಸಂದರ್ಭದಲ್ಲಿ ಎಲೆಕ್ಷನ್ ಸಹ ಇತ್ತು, ಬೈ ಎಲೆಕ್ಷನ್ಸು ಇತ್ತು. ಎಲ್ಲ ಮಾಡಿದಂಥ ವಿವಿಧ ಕೆಲಸಗಳನ್ನು ಗುರುತಿಸಿ ಕೈಗಾರಿಕೆ ಇಲಾಖೆಯಲ್ಲಿಯೂ ಸಹ ಭಾಳಷ್ಟು ಅನುಮೋದನೆಗಳಾಗಿತ್ತು. ಮತ್ತು ಅದಲ್ಲದೆ ಈ ಕ್ಲಸ್ಟರ್ ಡೆವಲಪ್ಮೆಂಟಲ್ಲಿ ತುಂಬ ಅತಿ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ಬೆಳಗಾಂನಿಂದ ಮಾಡಿದ್ವಿ. ಸೊ ಈ ಎರಡನ್ನ ಗುರುತಿಸಿ ಅಲ್ಲಿಯೂ ಸಹ ಸರ್ವೋತ್ತಮ ಪ್ರಶಸ್ತಿಯನ್ನು ಬೆಳಗಾಂನಲ್ಲಿಯೂ ಸಹ ನೀಡಿದರು. ಸೊ ಈ 2 ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಗುರುತಿಸಿ ನೀಡಿದ್ದಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಕೆಲಸಗಳಾದರೂ ನಾನೇ ಮಾಡೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಸಹಕಾರ ಇತ್ತು. ನನ್ನ ಇಲಾಖೆ ಅಧಿಕಾರಿಗಳದ್ದಾಯಿತು, ನನ್ನ ಹಿರಿಯ ಅಧಿಕಾರಿಗಳಾಯಿತು, ಜವಾಬ್ದಾರಿಯನ್ನು ನನಗೆ ಕೊಟ್ಟು ಅದನ್ನು ಸಂದರ್ಭಕ್ಕೆ ಸರಿಯಾಗಿ ಮಾರ್ಗದರ್ಶನ ನೀಡಿ ಕೆಲಸವನ್ನು ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ರು. ಸೊ ಅದನ್ನು ಗುರುತಿಸುವಂಥ ಕೆಲಸವನ್ನು ಸಹ ಮಾಡಿದರು. ಎಸ್, ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮಗೆ ಅದಕ್ಕೋಸ್ಕರ. ಎಸ್ ಸರ್, ಇನ್ನೊಂದು ಕಡೆ ಟಾಪ್ ಅಚೀವರ್ಸ್ ಅವಾರ್ಡ್ಸಲ್ಲಿ ನಿಮ್ಮನ್ನ ಅವರು ಲಿಸ್ಟ್ ಔಟ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ. ಸೊ ಇದ್ರ ಬಗ್ಗೆ ಹೇಳಿ. ನಮ್ಮದು ಅದೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಏನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕ ರಾಜ್ಯವನ್ನು ಸಹ ನಾವು ತುಂಬ ಮುಂಚೂಣಿಯಲ್ಲಿದ್ವಿ. ಸೊ ಕಳೆದ ವರ್ಷ ನಮಗೆ ಟಾಪ್ ಅಚೀವರ್ಸ್ ಅವಾರ್ಡ್ ಅಂತ ಕೊಟ್ಟಾಗ ಲಾಸ್ಟು 7 ಜನರಿಗೆ ಟಾಪ್ ಅಚೀವರ್ಸ್ ಅಂತ ಗುರ್ತು ಮಾಡಿದರು. ಅದರಲ್ಲಿ ಕರ್ನಾಟಕ ರಾಜ್ಯವು ಸಹ ಇದಾಗಿತ್ತು. ನಾವು ಮಾಡುವಂಥ ಇದು ಸಿಂಗಲ್ ವಿಂಡೋ ಸಿಸ್ಟಮು ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಇದರಲ್ಲಿ ಈ ಸೇವೆಯನ್ನು ಗುರ್ತು ಮಾಡಿನೇ ಅವರು ನಾವು ಯಾವ ಥರ ಸೇವೆಯನ್ನು ನೀಡ್ತಾ ಇದ್ದೀವಿ, ಯಾವ ಥರ ಆನ್ಲೈನ್ ಸೇವೆಯನ್ನು ನೀಡ್ತಾ ಇದ್ದೀವಿ, ಎಷ್ಟು ಶೀಘ್ರವಾಗಿ ನೀಡ್ತಾ ಇದ್ದೀವಿ, ಯಾವ ಥರ ನಾವು ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋಂಥ ಇದನ್ನ ಇಟ್ಕೊಂಡೆ ಅವರು ನಮಗೆ ಅವಾರ್ಡನ್ನು ಕೊಡ್ತಾರೆ. ಪ್ರತಿ ಸಲನೂ ನಮಗೆ 2 ವರ್ಷ ನಮಗೆ ಟಾಪ್ ಅಚೀವರ್ಸ್ ಅವಾರ್ಡನ್ನು ಗುರ್ತು ಮಾಡುವಂಥ ಕೆಲಸ ಸರ್ಕಾರದಿಂದ ಸಿಕ್ಕಿದೆ. ಎಸ್ ಸರ್, ಇನ್ನು ಕೊನೆಯದಾಗಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ಸರ್ ನಿಮಗೆ? ನಾನು ನಿಮ್ಗೆ ಹೇಳ್ದಂಗೆ ನಂದು ಅತ್ಯಂತ ವಿಭಾಜ್ಯ ದೊಡ್ಡ ಕುಟುಂಬ ನಮ್ಮದು. 7 ಜನ ಅಕ್ಕಂದಿರು, 2 ಅಣ್ಣಂದಿರು, ಅವರು ತುಂಬ ಜನ ಅವ್ರ ಮಕ್ಕಳು. ಸೊ ಎಲ್ಲರೂ ನನ್ನ ಕೆಲಸದಲ್ಲಿ ಹೆಚ್ಚು ನಾನು ಕೆಲಸದ ಅವಧಿ ಕೊಡೋದ್ರಿಂದ ಅವ್ರ ಸಪೋರ್ಟ್ ಇರಲಾರ್ದೇ ನನಗೆ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಸೊ ಅವರೆಲ್ಲರ ಪ್ರೀತಿ ಮತ್ತು ಅವರು ನನ್ನನ್ನು ಈ ಕೆಲಸದ ಸಲುವಾಗಿ ಸಪ್ರೇಟಾಗಿ ಪ್ರತ್ಯೇಕವಾಗಿ ಕೊಡ್ತಾ ಇರೋದ್ರಿಂದ ಮನೆಯಲ್ಲಿ ಸಪೋರ್ಟ್ ಇದೆ. ನನ್ನ ಹೆಂಡ್ತಿದು, ನನ್ನ ಮಕ್ಕಳದು ಎಲ್ಲರದು. ಅವ್ರಿಗೆ ನಾನು ವೈಯಕ್ತಿಕವಾಗಿ ಸಮಯ ಕೊಡಲಿಕ್ಕೆ ನನಗೆ ಜಾಸ್ತಿ ಆಗಿಲ್ಲ. ಬಟ್ ನನ್ನ ಕೆಲಸದಲ್ಲಿ ಅವರ ಸಹಕಾರ ತುಂಬ ಇದೆ. ನನ್ನ ವಿಶೇಷವಾಗಿ ನನ್ನ ಸಿಸ್ಟರ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಮತ್ತು ನಮ್ಮ ಸಿಸ್ಟರ್ ಮಕ್ಕಳಾಯಿತು, ಎಲ್ಲರದ್ದು ತುಂಬ ಸಪೋರ್ಟ್ ಇದೆ. ಫ್ಯಾಮಿಲಿ ಮತ್ತು ಫ್ಯಾಮಿಲಿ ರಿಲೇಷನ್ಸು, ನನ್ನ ಫ್ರೆಂಡ್ಸ್ಗೂ ಅಷ್ಟೇ. ಫ್ರೆಂಡ್ಸ್ನೂ ತುಂಬ ನನ್ನ ಕೆಲಸದ ವಿಷಯ ಗೊತ್ತಿದ್ದು ಎಷ್ಟೋ ಸಲ ಅವರು ನನ್ನ ಇದರಲ್ಲಿ ಇದ್ದಾರೆ. ನನ್ನ ಹಿರಿಯ ಅಧಿಕಾರಿಗಳು, ನಾನು ಯಾರ್ಯಾರ ಹತ್ರ ಕೆಲಸ ಮಾಡಿದ್ದೀನಿ ಅವರೆಲ್ಲರೂ ವಿಶ್ ಮಾಡ್ತಾರೆ. ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಅವ್ರದ್ದು ಮಾರ್ಗದರ್ಶನ ಈ ಥರ ಎಲ್ಲ ತುಂಬ ಸಪೋರ್ಟ್ ಇದೆ. ನಾನು ಯಾರ ಹತ್ರ ಕೆಲಸ ಮಾಡಿದ್ದೀನಿ ಆ ಅಧಿಕಾರಿಗಳು ಈಗಲೂ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನನಗೆ ಮಾರ್ಗದರ್ಶನ ನೀಡ್ತಾರೆ ಮತ್ತು ನನಗೆ ಏನಾದರೂ ವಿಶೇಷವಾದ ಸಾಧನೆ ಮಾಡಿದರೆ ಅವರು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ, ನನಗೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೂ ಖುಷಿ ಇರುತ್ತೆ. ಅವರು ನನಗೆ ವೆಲ್ ವಿಶರ್ಸ್ ಇದ್ದಾರೆ. ಇಷ್ಟನ್ನು ಹೇಳ್ತೀನಿ. ಓಕೆ.
ಎಸ್, ಓಕೆ ಸರ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ದೊಡ್ಡ ಬಸವರಾಜು ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಅವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.